ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಪೋಸ್ ಮಾಡೋಕ್ಕೆ ಒಳ್ಳೆ ಜಾಗ ನೋಡ್ಕೋಬೇಕಲ್ಲ. ನಮ್ಮ ರಾಣಿ ಗೊತ್ತಿರತ್ತೆ. ಅವತ್ತು ಒಳ್ಳೆ ಲೊಕೇಶನ್ ಕರ್ಕೊಂಡು ಹೋಗಿದ್ಲು. ರಾಣಿ, ತಿಂಡಿಗೆ ರೆಡಿ ಮಾಡ್ತಿದ್ಯಾ? ಕಣತ್ಗೆ ಏನಾನ ಬೇಕಿತ್ತಾ? ಇಲ್ಲ ಇಲ್ಲ, ಒಂದು ಪ್ರಶ್ನೆ ಕೇಳಬೇಕಿತ್ತು. ಈ ಊರಲ್ಲಿ ಒಂದೊಳ್ಳೆ ಲೊಕೇಶನ್ ಅಂದರೆ ಒಂದೊಳ್ಳೆ ಚೆನ್ನಾಗಿರೋ ಜಾಗ ಅಂದರೆ ಯಾವ್ದನ್ಸತ್ತೆ ನಿಂಗೆ? ಅದಕ್ಕೆ ಇಡೀ ಊರಲ್ಲೇ ಒಳ್ಳೆ ಜಾಗ ಅಂದರೆ ನಮ್ಮ ಮನೆ ಕಣತ್ಗೆ. ರಾಣಿ, ಅದು ನಂಗೆ ಗೊತ್ತು. ಆದರೆ ಎಲ್ಲಾದರೂ ಹೋಗಬೇಕು ಅನ್ಸಿದ್ರೆ ಇಬ್ಬರೇ ಕೂತು ಸಪ್ರೇಟಾಗಿ ಮಾತಾಡೋದಕ್ಕೋ ಅಥವಾ ಇಬ್ಬರೇ ಕೂತು ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೋ ಈ ಥರ ಪ್ರೈವೇಸಿ ಇರೋ ಜಾಗ ಅಂದರೆ ಯಾವುದಿದೆ? ಓಹೋ, ಹಂಗಾರೆ ಅತ್ತಿಗೆ ಅಣ್ಣಂಗೆ ಗ್ಯಾರಂಟಿ ಬಿರುತ್ತೆ ಹೇಳ್ಕೊತಾಳೆ ಅನಿಸ್ತೈತೆ. ಅದಕ್ಕೆಯ ಇಬ್ರೇ ಹೋಗೋದು ಅಂತ ಒತ್ತಿ ಹೇಳ್ತಾವಳೆ. ಕಣದ್ಗೆ 2 ಜಾಗವೇ. ಒಂದು ನದಿ ತೀರದಾಗೆ ಒಂದು ದೇವಸ್ಥಾನ ಐತೆ, ಬೋಸ್ ಅಂದಾಗ ಐತೆ. ಇನ್ನೊಂದು ಬೆಟ್ಟದ ಮ್ಯಾಕೆ ಒಂದು ಒಳ್ಳೆ ಜಾಗ ಐತೆ. ಅದು ನೀನು ಹೇಳ್ದಲ್ಲ, ಅದಕ್ಕೆ ಸಂದಾಗಿರ್ತದೆ. ಓಹೋ, ಹಾಗಿದ್ರೆ ದೇವಸ್ಥಾನನೇ ಸರಿಯಾದ ಜಾಗ ಅನ್ಸುತ್ತೆ. ನನ್ನ ಪವಿತ್ರವಾದ ಪ್ರೀತಿನ ಪವಿತ್ರವಾದ ಜಾಗದಲ್ಲಿ ಹೇಳ್ಕೋಬೇಕು. ಆ ದೇವ್ರೆ ಮಾಡಿಸಿರೋ ಜೋಡಿ ನಮ್ದು ಅಂತ ಕಾವ್ಯರಚಿ ಹೇಳ್ತಿದ್ರು. ಸೊ ದೇವ್ರ ಆಶೀರ್ವಾದನೂ ಇರುತ್ತೆ, ಮಾವನನ್ನ ಒಪ್ಕೋತಾನೆ ಅನ್ಸುತ್ತೆ. ಯಾಕತ್ಗೆ ಆ ಜಾಗ ಇವಾಗ? ಸುಮ್ಮನೆ ಜನರಲ್ ನಾಲೆಡ್ಜ್ ಕೇಳಿದೆ, ಸಾಮಾನ್ಯ ಜ್ಞಾನ. ತಿಂಡಿ ತಯಾರಾಯ್ತಾನವ, ಹೊಟ್ಟೆ ಆಗ್ಲಿಂದ ಕಾವ್ 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 ಅಂತೈತೆ. ಮಾವ, ತಿಂಡಿ ಎಲ್ಲ ರೆಡಿ ಆಗಿದೆ, ಬಾ ನೀನ್ ಕುತ್ಕೋ, ನಾನು ಮಾಡಿಸ್ತೀನಿ. ಅದಕ್ಕೆ ನಾವು ಇದೀವಿ ಸಾಲಲ್ಲಿ. ಓ ರಮ್ಯಾ, ಕುತ್ಕೋ ಬಾ. ರತ್ನ, ನೀನು ಕುತ್ಕೋ. ರಾಣಿ, ನೀನು ಕುತ್ಕೋ, ಮಾಡಿಸ್ತೀನಿ. ಮಾವ, ನಮ್ ಗುಂಡು ಇಲ್ಲಿ ಇದ್ದಿದ್ರೆ ನಂಗೆ ಇನ್ನೊಂದ್ ಸ್ವಲ್ಪ ಅಂತಿದ್ಲು. ಅವಳಿಲ್ದೆ ತಿನ್ನಕ್ಕೆ ಮನ್ಸಾಗ್ತಿಲ್ಲ. ಅಣ್ಣ, ನಾವು ಬೆಳಗ್ಗೆ ಹೀಗೆ ಆಡ್ತಿದ್ವಿ, ಆಗ ಅತ್ತಿಗೆನೆ ಬಂದು ಸಮಾಧಾನ ಮಾಡಿದ್ದಾರೆ. ಈಗ ನಿನ್ಗೂ ಸಮಾಧಾನ ಮಾಡ್ಬೇಕಾ? ಮಹದಪ್ಪಣ್ಣ ನಮ್ಗೇನು ಹೊಸೊಬ್ರ? ಅವ್ರ ಇಡೀ ಮನೆ ಜನ ನಮ್ಮನೆ ಜನ ಇದ್ದ ಹಾಗೆ. ಹಾಗೂ ಹೇಳ್ಬೇಕಂದ್ರೆ ಆ ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ಸೊ ರಶ್ಮಿ ಒಂದೇ ಮನೇಲಿ ಇದ್ದ ಹಾಕ್ತಾನೆ ಲೆಕ್ಕ. ದಿಟ್ಟ ಕಣವ. ಈಗ ಉಳ್ಕೊಂಡಿರೋದು ಒಂದೇ ಕೆಲಸ. ಈಗ ಮದುವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ಸಂಪ್ರದಾಯದ ಪ್ರಕಾರ ಒಂದು ಹೊಸ ಮಂಚ, ಹಾಸಿಗೆ, ಆಮೇಲೆ ದ್ಯಾರ ಸಾಮಾನುಗಳು ಇವೆಲ್ಲ ತಂದ್ಕೊಡ್ಬೇಕು ಅವ್ರಿಗೆ. ತಗೊಂಡು ಹೋಗ್ಕೊಳ್ಳೋಣ ಅಂತೆ, ಅದ್ರಲ್ಲೇನು? ಅಂದಂಗೆ ಮಾವ, ನೀನಿವತ್ತು ಅಂಗಡಿ ಕಡೆ ಹೋಗ್ತಿದ್ಯಾ? ಹ್ಞೂ ಪರೋ, ಅದು ಗೋಡಂಬಿಗೋರ್ಗೆ ಮದುವೆಲಿ ಸಾನೆ ಕೆಲಸ ಮಾಡೋರಲ್ವಾ, ಅದಕ್ಕೆ ಇವತ್ತು ಅಂಗಡಿಲಿ ನಾನೊಬ್ನೇ ರಾಜ್ಕುಮಾರ. ಹಾಗಾದ್ರೆ ನಾನು ರಾಜ್ಕುಮಾರಿ ಥರ ನಿನ್ ಜೊತೆನೆ ಬರ್ತೀನಿ. ಅಲ್ಲ ಮಾವ, ಇವತ್ತು ರಜೆ ಕೊಡ್ಬೋದಿತ್ತಲ್ಲ, ಯಾಕೆ ಅಂಗಡಿ ಓಪನ್ ಮಾಡ್ತಿದ್ಯಾ? ರಜೆ ಕೊಟ್ಟಿನಿ ಪಾರೋ ಗೋಡಂಬಿಗೋರ್ಕೆಗೆ. ಪಾಪ ಮದ್ವೆಲಿ ಸಾನೆ ಕೆಲಸ ಮಾಡೋರೆ, ಅದಕ್ಕೆ ಆರಾಮಾಗಿ ಮಧ್ಯಾಹ್ನ ಬರ್ಲಿ ಅಂತ ಹೇಳಿನಿ. ಅವ್ರಿಗೆ ರೆಸ್ಟ್ ತಗೊಳೋದಕ್ಕೆ ರಜೆ ಕೊಟ್ಟಿದ್ಯಾ, ಓಕೆ. ನೀನ್ ತಗೊಳ್ಬಾರ್ದಾ? ನಿನ್ಗೇನಾದ್ರೂ ಆದ್ರೆ? ನಂಗೇನಾದ್ರೆ ಪಾರೋ, ನಂಗೇನಾದ್ರೆ ನೀನ್ ಇದೆಲ್ಲ ನೋಡ್ಕೊಳಕ್ಕೆ. ಅಣ್ಣವ್ರನ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀರಾ? ಲೀಲಾ, ಯಾರಿವರು?
ಇವರು ಅಯ್ಯೋ ನಾನು ಹೇಳ್ತೀನಿ ಇರಿ ಅಕ್ಕ. ಅದಪ್ಪಣ್ಣ, ನೀವು ಯಾರು? ಊರಿಗೆ ದೊಡ್ಡ ಮನುಷ್ಯರು, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡಂಗಾಯ್ತಲ್ಲ, ಅದು ನಮ್ಮ ಭಾಗ್ಯ. ಅಲ್ಲ ನೀವು ಯಾರು ಅಂತ ಹೇಳ್ತೀನಿ ಇರಿ ಅಣ್ಣ. ಮಗಳೇ, ಮೊದಲು ಆಶೀರ್ವಾದ ತಗೋ ದೊಡ್ಡವ್ರದ್ದು, ಆಮೇಲೆ ತಗೊಳ್ಳೋದು ಇದ್ದೇ. ಇವತ್ತು ಆಯುಧ ಪೂಜೆ ಫಿಕ್ಸು. ನನ್ನೇ ಕುಂಬಳಕಾಯಿ ಹೊಡೆದಂಗೆ ಹೊಡೆದ್ರೆ ಏನಪ್ಪ ಗತಿ? ನಂಗೇನದಾದ್ರೆ ನೀನಿದೆಲ್ಲ ನೋಡ್ಕೊಳಕ್ಕೆ. ಅಂದ್ರೆ ಡಾಕ್ಟರ್ ಆಗಿ ನೀನ್ ಇದೆಯಲ್ಲ ಅಂತ. ಬರೀ ಡಾಕ್ಟರ್ ಆಗಲ್ಲ, ನೀನ್ ಹೆಂಡತಿ ಆಗೋ ಜೊತೆಲೇ ಇರ್ತೀನಿ. ಅದು ಅಲ್ಲದೆ ಒಬ್ಳು ತಂಗಿ ಮದುವೆ ಏನೋ ಆಯ್ತು, ಆದ್ರೆ ನಂಗೆ ಇನ್ನೂ ಮದುವೆ ವಯಸ್ಸಿಗೆ ಬಂದಿರೋ ಇಬ್ರು ತಂಗಿರವ್ರೆ. ಅವ್ರ ಮದುವೆನೂ ಆಗ್ಬೇಕಲ್ವಾ? ಅದಕ್ಕೆ ಅವರೆಲ್ಲ ಮದುವೆ ಆಗೋವರೆಗೂ ನಂಗೆ ನನ್ನ ಕಂಪ್ನಿಗೆ ಯಾವತ್ತೂ ರಜನೆ ಇಲ್ಲ. ಬಾರು, ಗೊತ್ತಾಯ್ತೈತೆ, ಅಂಗಡಿ ಬಾಗ್ ತೆಗೆದು ಐಟಮ್ ಎಲ್ಲ ಜೋಡಿಸ್ಬೇಕು. ಬಾ. ನಾನು ಬಂದಿದ್ದೀನಲ್ಲ ಮಾವ, ಬಾ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಸರಿ, ನಡಿ ಪಾರು. ಪಾರು, ಏನ್ ಪಾರು, ಆರಾಮಾಗಿ ಕೂತ್ಕ ಪಾರು. ಮಾವ, ನನ್ ಕೂರಕ್ಕೆಲ್ಲ ಬಂದಿರೋದು, ಕೆಲಸ ಮಾಡೋದಕ್ಕೆ. ಯವ್ವಾ, ನೀನ್ ಅಂಗಡಿಲಿ ಕೆಲಸ ಮಾಡೋದ? ಬೇಡ ಪಾರು, ನನ್ ಮನ್ಸು ಒಪ್ಪಕ್ಕಿಲ್ಲ. ಯಾಕೆ ಮಾಡಬಾರ್ದು? ಅವತ್ತು ಊಟ ತಂದ್ಕೊಡಕ್ ಬಂದಾಗ ಕೆಲಸ ಮಾಡಿದ್ದೆ ತಾನೆ, ಇವತ್ತು ಹಂಗೆ ಕೆಲಸ ಮಾಡ್ತೀನಿ. ಇದು ನಮ್ಮ ಅಂಗಡಿ, ಅಲ್ಲಲ್ಲ ನಮ್ ಕಂಪ್ನಿ. ನೀನ್ ಪ್ರೊಪ್ರೈಟರ್, ನಾನು ಕೋ ಫೌಂಡರ್. ಹೆಂಗೆ? ಸಂದಾಗೈತೆ, ಕೇಳಕ್ಕೆ ಬೋಸ್ ಅಂದಾಗೈತೆ. ಮಾವಂಗೆ ಇವತ್ತೇ ಪ್ರಪೋಸ್ ಮಾಡ್ಬಿಡ್ತೀನಿ. ಆಗಿದ್ದಾಗ್ಲಿ ಫುಲ್ ಧೈರ್ಯ ತಗೊಂಡ್ ಬಂದಿದ್ದೀನಿ. ಭಯ ಬಿದ್ದು ಇವತ್ತು ಪ್ರಪೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಧೈರ್ಯ ತಗೊಂಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಯ್ ಪಿಂಕಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ? ಕಾಣಲೇಬೇಕಲ್ವಾ, ಸ್ಪೆಷಲ್ ಡೇ ಇವತ್ತು. ಏನು? ನಂದು ಹೇಳ್ತೀನಿ, ನಿನ್ ಕೈ ಹಿಡಿದು ನಿನ್ ಲೈಫ್ ಸೇವ್ ಮಾಡಿರೋ ಗಂಡ ಎಲ್ಲೇ? ಅವ್ರು ಬರ್ಲಿಲ್ವಾ? ಬರದೇ ಇರ್ತಾನೇನವ? ರಶ್ಮಿ, ಬಾಬಾ ಆಗ್ಲೇ ಕೇಳ್ದಿಯಲ್ಲ, ರಶ್ಮಿ ಕೈ ಹಿಡಿದಿರೋ ಪುಣ್ಯಾತ್ಮ ಯಾರು ಅಂತ. ಆ ಪುಣ್ಯಾತ್ಮ ಬೇರೆ ಯಾರು ಅಲ್ಲ, ನನ್ನ ಮಗ ಸೀನಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.